ಕಾರ್ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳೋಕ್ಕೆ ನಮ್ಮ ಹತ್ರ ಸರ್ ಇವಾಗ ರೆಡಿ ಇದ್ದಾರೆ. ಸರ್ ಹೇಳಿ ಸರ್ ಡೀಟೇಲ್ಸು. ಸರ್ ವೆಲ್ಕಮ್ ಟು ಟಾಪ್ ಗೇರ್ ಕನ್ನಡ ಚಾನಲ್ಸ್ಗೆ. ಸ್ಕೋಡಾ ಲಾರಾ ಬಂದಿದೆ ಹೊಸದಂದರೆ 7 ಮಾಡಲ್ಲು, 3rd ಓನರು, 1,11,000 ಕಿಲೋಮೀಟ್ರ್ ಓಡಿದೆ ಗಾಡಿ. 1.9 ಇಂಜಿನು, ಅಲಾಯ್ ವೀಲ್ಸ್ ಇದೆ, ಲೋ ಪ್ರೊಫೈಲ್ ಟೈರ್ ಇದೆ. ಅಲಾಯ್ ವೀಲ್ಸ್ ಆ್ಯಂಡ್ ಲೋ ಪ್ರೊಫೈಲ್ ಟೈರು. ಓಕೆ 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 6 ಏರ್ ಬ್ಯಾಗ್ ಬರುತ್ತೆ ಗಾಡೀಲಿ. 6 ಏರ್ ಬ್ಯಾಗ್ ಬರುತ್ತಾ ಟೋಟಲ್? ಡೀಸೆಲ್ ಕಾರ್, ಡೀಸೆಲ್ ವೆಹಿಕಲ್. ಓಕೆ ಓಕೆ. ಹಿಂದೆ ಬಂದಿದ್ದೀವಿ ಸರ್. ದೊಡ್ಡ ಲಗೇಜ್ ಸ್ಪೇಸ್, ಸಬ್ಬೂಫರ್ ಇದೆ, ಆ್ಯಂಪರ್ ಇದು ಬಿಟ್ಟಿದೆ. ಓಕೆ ಓಕೆ. ಸಬೂಫರ್ ಇದೆ, ಓಕೆ. ಇಕ್ಲೂಸರ್ ಇದೆ, ಆ್ಯಂಪ್ ಇದೆ. ಸೊ ನೋಡ್ತಾ ಇರ್ಬೋದು, ಸಬ್ಬೂಫರ್ ಇಟ್ಟರು ಕೂಡ ಇನ್ನು ಎಷ್ಟೊಂದು ಲಗೇಜ್ ಸ್ಪೇಸ್, ತುಂಬಾ ಲಕ್ಸುರಿ ವೆಹಿಕಲ್. ಆರಾಮ್ಸೆ ಇಟ್ಕೋಬಹುದು. ಹೌದೌದು, ಅದೇ ಫ್ಯಾಮಿಲಿ ಗಾಡಿ ಅನ್ನೋದು ಇದಕ್ಕೆ. ಆ್ಯಂಡ್ ಪಾರ್ಸಲ್ ಟ್ರೇ ಕೂಡ ಇದೆ. ಒಳಗಡೆ ಏನೇನಿದೆ ಫೀಚರ್ ಇದೆ. ಆ್ಯಂಡ್ ಇಲ್ಲಿ ನಿಮಗೆ ಪಾರ್ಕಿಂಗ್ ಸೆನ್ಸಾರ್ಸ್ ಕೂಡ ಇದೆ. ರಿವರ್ಸ್ ಕ್ಯಾಮ್ರಾ ಇದೆ. ರಿವರ್ಸ್ ಕ್ಯಾಮ್ರಾ, ಪಾರ್ಕಿಂಗ್ ಸೆನ್ಸಾರ್ಸು. ಆ್ಯಂಡ್ ಅಲಾಯ್ ವೀಲ್ಸ್ ಕಾಸ್ಟ್ ಎಷ್ಟಾಗ್ಬೋದು ಸರ್ ಇವಾಗ ಇದಕ್ಕೆ? ಅಲಾಯ್ ವೀಲ್ಸ್ ನೀವು ಇದನ್ನ ಹಾಕ್ಸ್ತೀನಿ ಅಂದರೆ ಒಂದು 40,000 ಬೇಕು. ಟೈರು ಎಲ್ಲ ಸೇರಿ ಒಂದು 60-70,000 ಆಗಿದೆ. ಟೈರ್ ಎಲ್ಲ ಸೇರಿ? ಟೈರ್ ಎಲ್ಲ ಸೇರಿ ಓಕೆ ಓಕೆ. 60-70,000 ಆಗಿದೆ. ಓಕೆ ಓಕೆ. ಬನ್ನಿ ಒಳಗಡೆ ಫೀಚರ್ ತೋರಿಸಿ. ಇಂಟೀರಿಯರ್ಸ್ ಏನೆಲ್ಲ ಬರುತ್ತೆ ಸರ್? ಇಂಟೀರಿಯರ್ ಬನ್ನಿ ಸರ್, ಒಳಗಡೆ ನೋಡೋಣ. ಬ್ಯಾಕ್ ಬನ್ನಿ ಸರ್. ನೋಡಿ, AC ಇದು ಡ್ಯೂಯಲ್ ಕಡೆ ಬರುತ್ತೆ. ನೀವು ಆ ಕಡೆನೂ ಅಡ್ಜಸ್ಟ್ ಮಾಡ್ಕೋಬಹುದು. ಲೆಫ್ಟ್ ಇರೋರು ಲೆಫ್ಟ್, ರೈಟ್ ಇರೋರು ರೈಟ್. ಓಕೆ. 2 AC ಬರುತ್ತೆ ಇದರಲ್ಲಿ, ಡ್ಯೂಯಲ್ AC. ಓಕೆ. ಲೆಫ್ಟ್ ರೈಟ್ 2 ಕಡೆ ಯೂಸ್ ಮಾಡ್ಬೋದು. ಈ ಕಡೆ ಬೇಕಾದ್ರೆ ಆಫ್ ಮಾಡ್ಕೋಬಹುದು, ಆ ಕಡೆ ಆನ್ ಮಾಡ್ಕೋಬಹುದು. ಆಮೇಲೆ ಕ್ರೂಸ್ ಕಂಟ್ರೋಲ್ ಇದೆ ನೋಡಿ. ಇದು ಕ್ರೂಸ್ ಕಂಟ್ರೋಲ್ ಆನ್ ಮಾಡ್ಕೊಂಡು ನೀವು ಹೈವೇಲಿ ಹೋಗ್ತಾ ಇರ್ಬೇಕಾದ್ರೆ 80 ಲಾಕ್ ಮಾಡ್ಬಿಟ್ರೆ ನೀವೇನು ಯೂಸ್ ಮಾಡಂಗಿಲ್ಲ. ಜಸ್ಟ್ ಅದೇ ಗಾಡಿ ಹೋಗ್ತಾ ಇರುತ್ತೆ. ಪ್ಲಸ್ ನಿಮ್ಗೆ ಮೈನಸ್ ಬೇಕಾದ್ರೆ ಮೈನಸ್ ಮಾಡ್ಕೋಬಹುದು, ಸ್ಪೀಡ್ ಕಮ್ಮಿ ಮಾಡ್ಕೋಬಹುದು. ಪ್ಲಸ್ ಮಾಡ್ಕೊಂಡ್ರೆ ನೀವು 80 ಲಾಕ್ ಮಾಡಿ 100 ಲಾಕ್ ಮಾಡ್ರಿ, ಹೋಗ್ತಾನೆ ಇರುತ್ತೆ ಗಾಡಿ. ನೀವು ಬ್ರೇಕ್ ಹೊಡೆದ ತಕ್ಷಣ ಸ್ಟಾಪ್ ಆಗುತ್ತೆ. ಓಕೆ ಓಕೆ. ಅಂಡ್ ನೋಡ್ತಾ ಇರ್ಬೋದು, 6 ಏರ್ ಬ್ಯಾಗ್ ಇದೆ ಸರ್ ಟೋಟಲ್? 6 ಏರ್ ಬ್ಯಾಗ್ ಇಲ್ಲಿ. ಓಕೆ ಓಕೆ. ನೋಡಿ, ಇಲ್ಲೊಂದಿದೆ, ಅಲ್ಲೊಂದಿದೆ, ಮತ್ತೆ ಮುಂದೆ 2, ಅಂಡ್ ಈ ಕಡೆ ಕೂಡ ಇದೆ, ಅಂಡ್ ಈ ಕಡೆ ಕೂಡ ಇದೆ. ರೇರ್ AC ವೆಂಟ್ ಕೂಡ ಇದೆ ನಿಮ್ಗೆ. ಆರ್ಮ್ರೆಸ್ಟಿಂಗ್ ಇದೆ, ಸನ್ರೂಫ್ ಇದೆ. ಸನ್ರೂಫ್ ಕೂಡ ಇದೆ, ಆರ್ಮ್ರೆಸ್ಟ್, ಸನ್ರೂಫ್, ಟಾಪ್ ಎಂಡ್ ಗಾಡಿ. ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಇದೆ. ಸನ್ ಗ್ಲಾಸ್ ಹೋಲ್ಡರ್ ಕೂಡ ಇದೆ, ನೋಡ್ತಾ ಇರ್ಬೋದು, ಸನ್ ಗ್ಲಾಸ್ ಹೋಲ್ಡರು. ಅಂಡ್ ಒಂದು ಫೀಚರ್ ಇದೆ. ಸೊ ಅಪ್ ಟು ಡೇಟ್ ಸರ್ವಿಸ್ ಎಲ್ಲ ಇದೆಯಾ ಸರ್? ಅಪ್ ಟು ಡೇಟ್ ಸರ್ವಿಸ್ ಇದೆ ಸರ್, ಎಲ್ಲ ಶೋರೂಮ್ ಮೇಲೆ ಮಾಡಿಸಿರೋದು. ಓಕೆ ಓಕೆ. ಏನ್ ಪ್ರಾಬ್ಲಮ್ ಇಲ್ಲ ಗಾಡಿಲಿ. ಇಂಜಿನ್ ವೈಸ್ ಎಲ್ಲ ಗ್ಯಾರಂಟಿ ಇದೆ, ಇಂಜಿನ್ ಎಲ್ಲ ಪಕ್ಕ ಇದೆ. ಸೊ ಸ್ಕೋಡಾ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ ನಿಮ್ಗೆ. ಸೊ ಫುಲ್ ಬ್ರ್ಯಾಂಡ್. 200 ಹೋದ್ರು ಗಾಡಿ ಅಲ್ಲಾಡಲ್ಲ ಸರ್. ಹೌದೌದು, ಅದಕ್ಕೆ ಸ್ಕೋಡಾ ಅಷ್ಟು ಪವರ್ ಇದೆ. 1.9 ಇಂಜಿನ್ ಗಾಡಿ ಇದು. ಹೌದೌದು, 2 ಲೀಟರ್ ಒಂದು ಆಲ್ಮೋಸ್ಟ್ 2 ಲೀಟರ್. SUV ಗೆ ಕೂಡ ಪವರ್. 4 ವೀಲ್ ಡ್ರೈವ್ ಬೇರೆ ಇದೆ ಇದರಲ್ಲಿ. ಓಕೆ ಓಕೆ. ನೀವು ಆಫ್ ನೋಡ್ರಿ, ಇಲ್ಲಿ ತೋರಿಸಿ. 4 ವೀಲ್ ಡ್ರೈವ್ ಇಲ್ಲಿ ಆನ್ ಆಗಿದೆಯಾ? ಇದೆ 4 ವೀಲ್ ಡ್ರೈವ್. ಹೌದೌದು, ನಾನು ತೋರಿಸ್ತಾ ಇದೀನಿ ನೋಡಿ. ಹೌದೌದು. ಇದು ನೋಡಿ, ಆಫ್ ಮಾಡ್ತೀನಿ ಈಗ. ನೋಡಿ, ಆಫ್ ಆಯ್ತು. ನೋಡಿ, ಆನ್ ಆಯ್ತು. ಬೇಕಿದ್ರೆ ಆನ್ ಮಾಡ್ಕೋಬಹುದು. ಅಂದ್ರೆ ಆಫ್ ರೋಡಿಂಗ್ ನೀವು ಸ್ವಲ್ಪ ರೋಡ್, ಕಚ್ಚಾ ರೋಡ್, ಸ್ವಲ್ಪ ಮೆಟಲ್ ರೋಡ್ ಈ ತರ ಎಲ್ಲ ಇದ್ರೆ ಕಚ್ಚಾ ರೋಡ್ ಅಲ್ಲಿ 4 ವೀಲ್ ರೋಡ್, 4 ವೀಲ್ ಡ್ರೈವ್, 4 ವೀಲ್ ಬೈಕ್. ನಿಮ್ಗೆ ಸಡನ್ ವೆಹಿಕಲ್ ಅಲ್ಲಿ 4 ವೀಲ್ ಬರೋದಿಲ್ಲ ಆಲ್ಮೋಸ್ಟ್. ಹೌದೌದು. ಸೊ ಇದೊಂದು ರೈರ್ ಫೀಚರ್. ಸಡನ್ ಅಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಿರೋದು 4 ವೀಲ್ ಡ್ರೈವ್ ಇರೋದು. ಆಕ್ಚುಲಿ ಗೊತ್ತೇ ಇರ್ಲಿಲ್ಲ. ಸೊ ನಿಮಗೆ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಎಲ್ಲ ಇದೆ ಗಾಡಿಯಲ್ಲಿ. ಆಂಪ್, ಸಬ್ವೂಫರ್ ಎಲ್ಲ ಇದೆ ಸರ್ ಇದೆ. ಓಕೆ ಓಕೆ. ನೀವೇನು ಮಾಡ್ಸಂಗಿಲ್ಲ ಗಾಡಿಲಿ. ಸೊ ಎಲ್ಲ ಫೀಚರ್ಸ್, ಟಾಪ್ ಅಂಡ್ ಲೋಡ್ ಆಗಿರೋ ಫೀಚರ್ಸ್ ಎಲ್ಲ ಇದೆ. ಏರ್ ಬ್ಯಾಗ್ ಆಗಿರಲಿ, ABS ಆಗಿರಲಿ, ಅಲಾಯ್ ವೀಲ್ಸ್ ಆಗಿರಲಿ, 4x4, ಅಂಡ್ ನಿಮಗೆ ಲೆಫ್ಟ್ ರೈಟ್ ಡ್ಯುಯಲ್ AC ಬರುತ್ತೆ. ಅಂಡ್ ಆಂಫರ್ ಇದೆ ಅಡಿಷನಲ್ ಆಗಿ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಮಿರರ್ ಕಂಟ್ರೋಲ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಕುತ್ಕೊಳ್ಳೋಕೆ ಎಷ್ಟು ಕಂಫರ್ಟ್ ಆಗಿರುತ್ತೆ ಅಂದ್ರೆ ನೋಡ್ತಾ ಇರ್ಬೋದು. ನಂದು ಲೆಗ್ ರೂಮ್ ನೋಡಿ ಹೆಂಗಿದೆ ಅಂತ. ಆಟೋಮೆಟಿಕ್ ಸೀಟ್ ಕಂಟ್ರೋಲ್ ನೋಡಿ, ಎಲ್ಲ ಆಟೋಮೆಟಿಕ್ ಸೀಟ್. ಹೌದೌದು, ಆಟೋಮೆಟಿಕ್ ಸೀಟ್ ಕಂಟ್ರೋಲ್ ನೋಡಿ. ಪುಷ್, ಬ್ಯಾಕ್, ಫ್ರಂಟ್ ಎಲ್ಲ ಆಗ್ತೈತೆ. ಎಲ್ಲ ಆಟೋಮೆಟಿಕ್, ಎಲ್ಲ ವರ್ಕಿಂಗ್ ಇದೆ ಸರ್. ಮೈಕ್ ಇದೆ. ಮೈಕ್. ಓಕೆ ಓಕೆ. ಬನ್ನಿ ಸರ್, ಒಂದು ಟ್ರಯಲ್ ನೋಡೋಣ. ಗಾಡಿ ಪವರ್ ಮಾತ್ರ ಅಲ್ಟಿಮೇಟ್ ಆಗಿದೆ ಸರ್. ಓಕೆ ಓಕೆ. ನೀವೇನು ಕುತ್ಕೊಂಡು ನೋಡಿ, ಸ್ಪೀಡ್ ಲಾಕ್ ಮಾಡಿಬಿಟ್ಟ ಅಂದ್ರೆ ನೀವೇನು ಯೂಸ್ ಮಾಡಂಗಿಲ್ಲ. ಯೂಸ್ ಮಾಡಂಗೆ ಇಲ್ಲ. ಅದೇ ಹೋಗ್ತಾ ಇರೋದು ಗಾಡಿ.
ಇಂಜಿನ್ ಅಂತೂ ಸ್ಮೂತ್ ಆಗಿದೆ ಸರ್. ಸ್ಮೂತ್ ಆಗಿದೆ. ಓಕೆ ಓಕೆ. ನಿಮ್ಗೆ ಮೈಲೇಜ್ ಆಲ್ಮೋಸ್ಟ್ 15ರಿಂದ 16-17 ಬರುತ್ತೆ. ಹೌದು, 2 ಲೀಟರ್ ಇಂಜಿನು ಒಳ್ಳೆ ಮೈಲೇಜ್ ಬರುತ್ತೆ ಆ್ಯಕ್ಚುಲಿ. ಈ ಗಾಡಿ ಒಳ್ಳೆ ಪವರ್ ಇರುವಂಥ ಗಾಡಿ. ಸೊ SUV-ಗೆ ಕೊಡೋ ಪವರ್ ಸೆಡಾನ್ಗೆ ಕೊಟ್ರೆ ಹಿಂಗಿರುತ್ತೆ, ಅದು ಓಡಿಸಿದ್ರೆ ಮಾಡಲ್ಲ. ನಿಮ್ಗೆ ಆ ತರ ಫೀಚರ್ ಇದೆ ಅಂದ್ರೆ ಇವಾಗಿನ ಕಾರಲ್ಲಿ ಯಾವ್ದು ಆ ತರ ಫೀಚರ್ಗಳು ಇರಲ್ಲ. ಹೌದೌದು, ಅವಾಗೆ ಫುಲ್ ಟಾಪ್ ಅಂಡ್ ಫುಲ್ ಲಕ್ಸುರಿ ವೆಹಿಕಲ್. AC ಎಲ್ಲ ಒಳ್ಳೆ ಚಿಲ್ ಇದೆ. ಸೊ ನಿಮಗೆ ಒಂದು ಒಳ್ಳೆ ಬಂಪರ್ ಪ್ರೈಸು, ಈ ನಂಬರ್ಗೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಬಂಪರ್ ಪ್ರೈಸ್ ವಿಡಿಯೋ ಮುಖಾಂತರ ಕಾಲ್ ಮಾಡ್ಕೊ ಬಂದ್ರೆ ಒನ್ ಆಫ್ ದ ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಡ್ತಾರೆ. ಪ್ರೈಸು 270 ಹೇಳ್ತಾ ಇದೀನಿ. 270. ಓಕೆ ಓಕೆ. ಇನ್ನು ಏನಾರ ನೆಗೋಷಿಯಬಲ್ ಆಗ್ಬಹುದಾ? ಖಂಡಿತ ಸರ್. ಸೊ ಪಕ್ಕಾ ಕುತ್ಕೊಂಡು ಮಾತಾಡಿದ್ರೆ ಫಿಕ್ಸ್ ರೇಟ್ ಅಂದ್ರೆ ಫೈನಲ್, ನೋ ಬಾರ್ಗಿಂಗ್. 2.5 ಫೈನಲ್ ಡೈರೆಕ್ಟ್. ಇಂಥ ಗಾಡಿ ಮಿಸ್ ಮಾಡ್ಕೊಳಕ್ಕೂ ಹೋಗ್ಬೇಡಿ. ಹೌದೌದು, ಯಾರೆಲ್ಲ ಹುಡುಕ್ತಾ ಇದ್ರೆ ಅವ್ರು ಹೋಗಿ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ನಿಮ್ಗೆ ಇವಾಗ ಫುಲ್ ಫೀಚರ್ ಟಾಪ್ ಎಂಡ್ ಮಾಡಲು ನಿಮ್ಗೆ 2.5 ಲಕ್ಷಕ್ಕೆ ಸಿಗ್ತಾ ಇದೆ ಅಂದ್ರೆ ಗ್ರೇಟ್. ಹೌದೌದು. ಸೊ ಈ ಗಾಡಿಯಲ್ಲಿ ಏನೆಲ್ಲ ಫೀಚರ್ಸ್ ಬೇಕೋ ಅವೆಲ್ಲ ಕಂಪ್ಲೀಟ್ ಆಗಿದೆ ಫೀಚರ್ಸ್. ಸೊ ನಾವು ಸೆಡಾನ್ ಬಗ್ಗೆ ಏನು ಮಾತಾಡಂಗೆ ಇಲ್ಲ, ನೀವೇನು ರೆಡಿ ಮಾಡ್ಸಂಗೆ ಏನಿಲ್ಲ ಸರ್. ಎಲ್ಲ ಹೌದೌದು ಕಂಡೀಷನ್ ನೀವು ಪೆಟ್ರೋಲ್ ಹಾಕೊಂಡು ಓಡಿಸೋದಷ್ಟೇ. ಓಕೆ ಓಕೆ. ಸೊ ಕಾರ್ ಏನಾದ್ರು ತಗೊಬೇಕಂತ ಆಸೆ ಇದ್ರೆ, ಅದು ಕಾರ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಓನ್ಲಿ ಸೆಡಾನ್ ಇಸ್ ದ ಓನ್ಲಿ ಕಾರ್. ಈ ಹ್ಯಾಚ್ ಬ್ಯಾಕು, SUV ಇವೆಲ್ಲ ಕ್ರಿಯೇಟೆಡ್. ಸೊ ಕಾರ್ ತಗೊಬೇಕು ಅಂತ ಆಸೆ ಇದ್ರೆ ನೀವು ಸೆಡಾನೇ ತಗೊಬೇಕು, ಅದು ಯಾವುದೇ ಆಗಿರಲಿ. ಅದು ಕಾರ್ಗೆ ವ್ಯಾಲ್ಯೂ. ಈ ಹ್ಯಾಚ್ ಬ್ಯಾಕು ಇವೆಲ್ಲ ಅಷ್ಟು ಇದು ಬರಲ್ಲ, ಅವೆಲ್ಲ ಕ್ರಿಯೇಟೆಡ್ ಲಕ್ಸುರಿ ಕಾರು. ಕೂತ್ಕೊಂಡಿದ್ರಲ್ಲ ಫೀಲಿಂಗ್ ಹೆಂಗಿತ್ತು? ಫುಲ್ ಕಂಫರ್ಟ್ ಆಗಿದೆ, ನನಗಂತೂ ಫುಲ್ಲು ಆರಾಮಾಗಿದೆ. ನೀವೇ ತಗೊಂಡ್ಬಿಡಿರಾ? ಸೊ ಮ್ಯಾಗ್ ವೀಲು, ಟೂ ಲೀಟರ್ ಡೀಸೆಲ್ ಇಂಜನು ನೋಡಿ ಹೆಂಗಿದೆ. ಸೌಂಡೇ ಗೊತ್ತಾಗ್ತಿಲ್ಲ ಒಳಗಡೆ. ಹೌದೌದು. ಓಕೆ ಸರ್, ನೋಡ್ತಾ ಇರ್ಬೋದು 2.5 ಲಕ್ಷ ಫೈನಲ್, ನೋ ಪಾರ್ಕಿಂಗ್. ಸರ್ ಇವಾಗ ಮಾರ್ಕೆಟಲ್ಲಿ ಏನಿದೆ ರೇಟ್ ಈ ಗಾಡಿಗೆ? 3 ಲಕ್ಷ. ಓಕೆ ಓಕೆ. 2.5 ಲಕ್ಷ ಫೈನಲ್, 2,50,000 ಫೈನಲ್, ನೋ ಪಾರ್ಕಿಂಗು. ಆ್ಯಂಡ್ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮಗೆ ಈ ನಂಬರ್ಗೆ. ಓಕೆ ಓಕೆ. ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಸರ್ ಹೇಳ್ತಾರೆ, ರೆಡಿಯಾಗಿದ್ದಾರೆ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಕಂಪ್ಲೀಟು ಪಿನ್ ಟು ಪಿನ್ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ ನಿಮಗೆ. ಗಾಡಿ ಟೋಟಲು ನಿಮಗೆ ಸರ್ವಿಸ್ ಟ್ರ್ಯಾಕ್ ಆಗಿರಲಿ ಎಲ್ಲ 100% ಸಿಗುತ್ತೆ. ಗಾಡಿ ಅದೇ ಡೀಸೆಲ್ ಹಾಕ್ಸ್ಕೊಂಡು ಓಡಿಸ್ಕೋಬೋದು ಅಷ್ಟೇ. ಸನ್ರೂಫ್ ಕೂಡ ಇದೆ. ಓಕೆ ಸರ್. ಸೊ ಖಂಡಿತ ಅಂದ್ರೆ ಕಾಲ್ ಮಾಡ್ಕೊಬನ್ನಿ, ಒನ್ ಆಫ್ ದ ಬೆಸ್ಟು ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ. ಆ್ಯಂಡ್ ಇವ್ರದ್ದು ಹೊಸ ಚಾನಲ್ ಓಪನ್ ಮಾಡಿದ್ದಾರೆ. ಸೊ ಅದು ಚಾನಲ್ದು ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಅವ್ರದ್ದು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಅವ್ರ ಚಾನಲಲ್ಲೂ ಕೂಡ ವೀಡಿಯೋಸ್ ಬರ್ತಾನೆ ಇರುತ್ತೆ, ಆ್ಯಂಡ್ ನಮ್ಮ ಚಾನಲಲ್ಲೂ ಕೂಡ ಇವ್ರ ಮುಖಾಂತರ ವೀಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಯಾವ ಚಾನಲಲ್ಲಿ ವಿಡಿಯೋ ಬಂದಿರೋದಂತ ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಸಿಗ್ತಾಯ್ತಾ ಇಲ್ವಾ, ನಿಮ್ಗೆ ಬೇಕಾಗಿರೋ ಕಾರು ಅವೈಲಬಲ್ ಇದೆಯಾ ಇಲ್ವಾ ಅಂತ ನೋಡಿ ಅಷ್ಟೇ. ಆ್ಯಂಡ್ ಇದೇ ಥರ ನಿಮಗೆ ರೆಗ್ಯುಲರ್ ಆಗಿ ಇವ್ರ ಕಡೆ ಚಾನಲ್ ಕಡೆಯಿಂದನೂ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಆ್ಯಂಡ್ ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.